ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ಶ್ರೀಚಕ್ರ ಕಳ್ತನ ಆಗಿರೋದು ಸಾಬೀತಾಗಿದೆ, ಅದು ನೀವೇ ಯಾಕದಿರಬಾರ್ದು? ಶ್ರೀಚಕ್ರ ಎಲ್ಲಿದ್ರು ನೀನೇ ಹುಡುಕಿ ತರಬೇಕು, ಇಲ್ಲ ಅಂದ್ರೆ ಶ್ರೀಚಕ್ರ ಮಾಯ, ಜಾಜಿ ನಾಪತ್ತೆ, ವಿಗ್ರಹ ಕಾಣ್ತಾ ಇಲ್ಲ. ಎಲ್ಲಿಗೋದು ಎಲ್ಲ? ಕಳ್ಳರನ್ನ ಕರ್ಕೊಂಡ್ ಬಂದು ಚೂ ಬಿಟ್ಟು ಕಳ್ತನ ಮಾಡಿಸಿದಿನ. ಆವಾಜ್ ಹಾಕಿದ್ರೆ ಒಬ್ಬೊಬ್ಬರನ್ನು ಸುಟ್ಟು ಹಾಕ್ಬಿಡ್ತೀನಿ, ಕಳ್ಸ್ಕೊಳ್ಳಿ. ಕಡ್ಡಿಗೇರಿದ್ರೆ ಜೀಪ್ ಸಮೇತ ನೀನು ಸುಟ್ಟು ಬೂದಿ ಆಗೋಗ್ತೀಯ, ಹುಷಾರ್. ಅದೇನೋ ನನಗೆ ಗೊತ್ತಿಲ್ಲ ಮಾವ. ನಿಮಗೆ ದಿವ್ಯ ದೃಷ್ಟಿನಲ್ಲಿ ಮುಂದಿನ ಆಗು ಹೋಗುಗಳೆಲ್ಲ ಕಾಣಿಸುತ್ತೆ. ಈಗ ನನ್ನ ಪ್ರಶ್ನೆ, ನಮ್ಮ ಜಾಜಿ ನಮಗೆ ಸಿಗ್ತಾಳ ಇಲ್ವಾ ಹೇಳಿ ಮಾವ. ಮಾವ, ನಮ್ಮ ಜಾಜಿ ನಮಗೆ ಸಿಗ್ತಾಳ ಇಲ್ವಾ ಹೇಳಿ. ಇಲ್ಲಿ ಒಂದಲ್ಲ ಎರಡು ಪ್ರಶ್ನೆಗಳಿದೆಯಮ್ಮ, ಎರಡಕ್ಕೂ ಉತ್ತರ ಒಂದೇನೆ. ಶ್ರೀಚಕ್ರ ನಮಗೆ ವಾಪಸ್ ಸಿಗ್ಬೇಕು, ಆಗ ಜಾಜಿನೂ ಸಿಗ್ತಾನೆ. ಒಂದು ವೇಳೆ ಜಾಜಿ ನಮಗೆ ಸಿಕ್ಕಿದ್ರೆ ಶ್ರೀಚಕ್ರನೂ ಸಿಗುತ್ತೆ. ಇಷ್ಟು ಮಾತ್ರ ಗೋಚರಿಸ್ತಾ ಇದೆ ನನ್ನ ಮನಸ್ಸಿಗೆ. ಈ ಕ್ಷಣಕ್ಕೆ ಇಷ್ಟು ಮಾತ್ರ ಹೇಳಬಲ್ಲೆ. ನಾವು ಮಾಡಬೇಕಾದದ್ದು ಒಂದೇ ಕೆಲಸ, ಅದು ಶ್ರೀಚಕ್ರ ಸಿಕ್ಕಲಿ ಅಂತ ಆ ಮಹಾತಾಯಿ ನಾನು ಬೇಡ್ಕೋಬೇಕು. ಅಮ್ಮ ತಾಯಿ, ನಮ್ಮ ಜಾಜಿ ನಮಗೆ ಸಿಕ್ಕಲಿ, ಅವಳಿಗೇನು ಕೆಟ್ಟದಾಗದೇ ಇರಲಿ.
ಮೇಷ್ಟ್ರಮ್ಮ, ನೀವಿವತ್ತು ಯಾಕೋ ಬೇರೆ ಥರ ಇದ್ದೀರಾ. ನನ್ನ ಮುಖ ನೋಡಿನೂ ಮಾತಾಡ್ತಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ನಾನು ಇವಾಗ ಹೋಗ್ತೀನಿ, ಆಮೇಲೆ ಬರ್ಲಾ? ಎಲ್ಲಿಗೆ ಅಂತ ಹೋಗ್ತೀಯ? ನಿನಗೆಲ್ಲೂ ಸಮಯನೂ ಇಲ್ಲ, ಜಾಗನೂ ಇಲ್ಲ. ನೀನು ಎಲ್ಲೇ ಹೋದ್ರೂ ನಿನ್ನ ಹತ್ರ ಇರೋ ವಿಗ್ರಹನ ಕಿತ್ಕೊಳ್ಳೋದಕ್ಕೆ ದುಷ್ಟರು ಕಾಯ್ತಾ ಇದ್ದಾರೆ. ಅಯ್ಯೋ, ಮತ್ತೆ ಈಗ ನಿನ್ನ ಸಮಯ ಶುರುವಾಗಿದೆ. ಶ್ರೀಚಕ್ರ ಅದರ ಪೀಠ ತಲುಪಬೇಕಾಗಿರೋ ಸಮಯ ಮೀರೋಗಿದೆ. ಹೌದು, 4 ಗಂಟೆನೂ ಆಗೇ ಹೋಯ್ತು. ಈಗೇನ್ ಮಾಡೋದು? ಇದಕ್ಕೆಲ್ಲ ಯಾರು ಪರಿಹಾರ ಮಾಡಬೇಕು? ನಿನ್ ಕೈಲಿರೋ ಸುಂದ್ರಮ್ಮ, ಅವಳಿಂದಲೇ ನಿನಗೀಗ ಪರಿಹಾರ. ಹೌದಾ? ಹೇಗೆ? ನಿನ್ನ ಸಹಕಾರದಿಂದ, ಸುಂದ್ರಮ್ನವರ ಸಹಾಯದಿಂದ ಎಲ್ಲವೂ ಪರಿಹಾರ ಆಗಬೇಕು. ಅಂದ್ರೆ ಎಲ್ಲ ಸರಿ ಹೋಗೋದಕ್ಕೆ ಅವಕಾಶ ಇದೆಯಾ? ಕಳ್ದೋಗಿರೋ ಶ್ರೀಚಕ್ರ ಮತ್ತೆ ಸಿಗುತ್ತಾ? ಎಲ್ಲವೂ ಆಗತ್ತೆ. ಅದನ್ನ ನೀನೇ ಮಾಡಬೇಕು. ಹೇಳಿ, ಅದಕ್ಕೆ ನಾನು ಏನು ಮಾಡಬೇಕೋ ಹೇಳಿ, ಮಾಡ್ತೀನಿ. ಈ ಸುಂದರಮ್ಮ ಏನ್ ಬೇಕಾದರೂ ಮಾಡ್ತಾಳೆ. ಆದರೆ ಶತಮಾನಗಳಿಂದ ಪೂಜೆ, ಹವಿಸ್ಸು, ನಿತ್ಯಾನುಷ್ಠಾನಗಳೆಲ್ಲ ಕಳೆದೋಗಿ ಅವಳ ಕೈ ಕಟ್ಟಿದೆ. ಮತ್ತೆ ಈಗ ಅದನ್ನ ಹೇಗೆ ಬಿಚ್ಚೋದು? ನಿನ್ನಿಂದ ಎಲ್ಲ ಸಾಧ್ಯ. ನಾನು ಹೇಳ್ದಾಗೆ ಮಾಡು, ಆಗ ಅದು ತಾನಾಗೆ ಬಿಚ್ಕೊಳ್ಳುತ್ತೆ. ಹೇಳಿ ಮೇಷ್ಟ್ರಮ್ಮ, ಏನ್ ಬೇಕಾದ್ರೂ ಮಾಡ್ತೀನಿ. ಸುಂದ್ರಮ್ಮ ನನ್ನ ಜೊತೆಗಿರೋದಾದ್ರೆ. ನೀನೀಗ 3 ಧರ್ಮಕ್ಷೇತ್ರಗಳಿಗೆ ಹೋಗ್ಬೇಕು. ಧರ್ಮಕ್ಷೇತ್ರಗಳ? ಅವೆಲ್ಲ ಶಕ್ತಿ ಕ್ಷೇತ್ರಗಳು. ಆ ಸನ್ನಿಧಾನಗಳಿಗೆ ಸುಂದ್ರಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಪ್ರತಿ ಸನ್ನಿಧಾನದಲ್ಲಿ ಅವಳಿಗೆ ಶಕ್ತಿಗಳ ಆಹ್ವಾಹನೆ ಆಗತ್ತೆ. ನಂತರ ಸುಂದ್ರಮ್ಮನ್ನ ಚಕ್ರಾಪುರಿಗೆ ತಂದು ಶ್ರೀಚಕ್ರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಅದನ್ನ ನಿನ್ನ ಶಂಕರಜ್ಜ ಮಾಡ್ತಾರೆ. ನೀನೀಗ ತಕ್ಷಣ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಹೊರಡಬೇಕು. ತಡವಾಗೋ ಹಾಗಿಲ್ಲ. ಆಗ್ಲಿ ಮೇಷ್ಟ್ರಮ್ಮ. ಮೇಷ್ಟ್ರಮ್ಮ, ಈಗ ಶ್ರೀಚಕ್ರ ಎಲ್ಲಿದೆ? ಸಮಯ ಬಂದಾಗ ನಿನಗೆ ತಿಳಿಯತ್ತೆ. ಈಗ ಹೋಗು.
ಅಮ್ಮ ದೇವಿ ದುರ್ಗಮ್ಮ. ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ಕಾರಣ ನೀನಮ್ಮ, ಸರ್ವಕ್ಕೂ ಕಾರಣ ನೀನಮ್ಮ. ಹಲವಾರು ಧಾಮದಿ ಹಲವಾರು ರೂಪವು ನಿನ್ನದು ದುರ್ಗಮ್ಮ, ನಿನ್ನದು ದುರ್ಗಮ್ಮ. ದುರ್ಗಮ್ಮ 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 ದುರ್ಗಮ್ಮ. ಶ್ರೀಚಕ್ರ ಇರೋದು ಲೋಕ ಕಲ್ಯಾಣಕ್ಕಾಗಿ. ಕಾಲವನ್ನ ಮೀರಿ ಯಾರೂ ಇಲ್ಲ. ಶ್ರೀಚಕ್ರವನ್ನ ಕಾಪಾಡೋದಕ್ಕೆ ನಾನಿರೋದು. ಶ್ರೀಚಕ್ರವನ್ನ ಪಡೆಯೋದಕ್ಕೆ ಅರ್ಹತೆ ಇರಬೇಕು. ವಾಮ ಮಾರ್ಗದಿಂದ ಪಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅದು ಯಾವ್ಯಾವ ಕಾಲಕ್ಕೆ ಎಲ್ಲಿರಬೇಕೋ ಅಲ್ಲಿರತ್ತೆ. ಅದು ನನಗ್ ಮಾತ್ರ ಗೊತ್ತು. ಯಾರ್ಯಾರಿಗೆ ಯಾವ್ಯಾವಾಗ ಎಲ್ಲೆಲ್ಲಿ ಗೋಚರಿಸ್ಬೇಕೋ ಅಲ್ಲಲ್ಲಿ ಅವರವರಿಗೆ ಆಗಾಗ ಗೋಚರಿಸ್ತಾ ಹೋಗುತ್ತೆ. ಇದು ನನ್ನ ಸಂಕಲ್ಪ. ಅಕ್ಕ, ಅಜ್ಜಿ, ಚಿಕ್ಕಮ್ಮ, ಜಾಜಿ ಅಕ್ಕ ಬಂದ್ಲು. ಹೇಗಿದೀಯಾ ಅಕ್ಕ? ಇದೇನು ವಿಗ್ರಹ ಜೊತೆ ಬಂದಿದ್ಯಾ? ಈ ಜಾಜಿ ಎಲ್ಲಿಗೆ ಹೋಗಿದ್ಯೆ? ನಮ್ಗೆಲ್ಲ ಎಷ್ಟು ಆತಂಕ ಆಗಿತ್ತು ಗೊತ್ತಾ? ಏನೇನೋ ಸುದ್ದಿಗಳು ನಿನ್ ಬಗ್ಗೆ. ಹುಷಾರಾಗಿದೆಯಾ ತಾನೆ? ಬಾ ಒಳಗೆ. ನಾನು ಒಳಗೆ ಬರೋಕ್ ಮುಂಚೆ ನನ್ನ ಸುಂದ್ರಮ್ಮನ್ನ ಒಳಗೆ ತರೋದಕ್ಕೆ ಬಿಡ್ತಾರ ಕೇಳಿ, ಆಮೇಲೆ ನಾನು ಒಳಗೆ ಬರೋದು. ಸರಿ ಹೋಯ್ತು. ನಮಗೆಲ್ಲ ನಿನ್ ಚಿಂತೆ ಆದ್ರೆ ನಿನ್ ಇನ್ನೇನೋ ಚಿಂತೆ. ನೀನ್ ಎಲ್ಲಿ ಹೋಗಿದ್ಯೋ ಏನು ಅಂತ ಮನೆಯವರೆಲ್ಲ ಗಾಬರಿ ಆಗಿದ್ವಿ. ನಮ್ ಜೀವನ ಎಲ್ಲ ಕೈಲಿ ಹಿಡ್ಕೊಂಡು ಕೂತಿದ್ವಿ. ಸತ್ಯ, ನೀನ್ ಬಂದೆಲ್ಲ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ನಿಂದೇನು ಪುರಾಣ ಹೇಳ್ತಿದೀಯಲ್ಲ. ನೋಡು, ಮೊದ್ಲು ನೀನು ಮನೆ ಒಳಗ್ ಬಾ. ವಿಗ್ರಹನ ಹಾಗೆಲ್ಲ ಮನೆ ಒಳಗ್ ತರಬಾರ್ದು. ಅದನ್ನ ಹೊರಗಡೆ ಜಗಲಿ ಮೇಲಿಡು. ಸದ್ಯ ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅದ್ರ ವಿಷಯ ಆಮೇಲೆ ಮಾತಾಡೋಣ. ನನ್ನ ಸುಂದ್ರಮ್ಮನ್ನ ಒಳಗೆ ತರೋದಕ್ಕೆ ಒಪ್ಕೊಳ್ಳೋದಾದ್ರೆ ನಾನು ಬರ್ತೀನಿ, ಇಲ್ಲಾಂದ್ರೆ ಇಲ್ಲೇ ಹೊರಗೆ ಇರ್ತೀನಿ. ಏ ಸುನೀತಾ, ಏನಾಗಿದೆ ಇವಳಿಗೆ? ಮೊದ್ಲೊಂಥರ ಗಾಳಿ ಬಡ್ಕೊಂಡಿತ್ತು, ಈಗೊಂಥರ ಗಾಳಿ ಬೀಸ್ತಾ ಇದೆಯಲ್ಲ. ಸುನೀತಾ, ಮೊದ್ಲು ಮುಗ್ದ ಕಾಯಿನ ಕಾಯಿಸ್ಲೇಬೇಕು. ಅಜ್ಜಿ,
ಮನೇಲಿ ಇಷ್ಟೊಂದು ಜನ ಇದ್ದೀವಿ, ವಿಗ್ರಹ ಇಡಕ್ಕೆ ಜಾಗ ಇಲ್ವಾ? ಅಕ್ಕ ಒಳಗೆ ಬರ್ಲಿ ಬಿಡು. ಸುಮ್ಮನೆರ ಧರ್ಮ ಕರ್ಮಗಳ ಬಗ್ಗೆ ನಿನ್ಗೇನೋ ಗೊತ್ತಿದೆ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನನ್ನ ಸುಂದ್ರಮ್ಮಂಗೆ ಒಳಗಡೆ ಪ್ರವೇಶ ಇದೆಯಾ ಇಲ್ವಾ? ಎಂತೆಂಥ ಕಾಳಗ ಮಾಡಿದ್ದೀನಿ ನಾನು, ಯಾರೂ ನನ್ನ ಅಲ್ಲಾಡ್ಸೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ನನ್ನ ಮುಂದೆ ಕುನ್ನಿ ನೀನು, ನಿನ್ನ ಕೈಲಿ ನನ್ನನ್ನು ಕೊಲ್ಲೋಕ್ಕಾಗತ್ತಾ? ಎಂಥ ಕೆಲಸ ಮಾಡಿಬಿಟ್ರಿ ಸಾಹೇಬ್ರೆ, ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ, ನನ್ನ ಪ್ರಾಣ ಉಳಿಸಿದವರು ಅಂತ. ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ ದೇವ್ರ ಥರ ಬಂದು ಸಹಾಯ ಮಾಡಿದ್ರಿ, ಆದರೆ ನೀವೇ ನನ್ನನ್ನು ಕೊಲ್ಲೋದಕ್ಕೆ ಬಂದ್ಬಿಟ್ರಲ್ಲ, ಇದು ಸರಿನಾ? ಎಲ್ಲರ ಮುಂದೆ ನಾನು ಹಾಗೆ ಮಾಡಬೇಕಾಗಿತ್ತು, ಆದರೆ ನಿನಗೇನಾಗಿತ್ತು? ನನ್ನ ಮೇಲೆ ಗುಂಡು ಹಾರಿಸ್ಬಿಟ್ಟೆ. ನನಗೂ ತಕ್ಷಣಕ್ಕೆ ಏನು ಹೊಳಿಲೇ ಇಲ್ಲ. ನೀವು ನಂಗೆ ಗುಂಡು ಹಾರಿಸ್ರಲ್ಲ ಅಂತ ನಾನು ನಿಮ್ಮ ಕಡೆ ಗುಂಡು ಹಾರಿಸ್ಬಿಟ್ಟೆ. ನೀವು ನನ್ನ ಕೊಲ್ತೀರ ಅಂತ ಬೇಜಾರಿಲ್ಲ ಸಾಹೇಬ್ರೆ. ನಾನು ಸತ್ರೆ ನನ್ನ ತಾಯಿ ನೋಡ್ಕೊಳ್ಳೋರು ಯಾರು? ಅವ್ರಿಗೆ ಚಿಕಿತ್ಸೆ ಮಾಡಿಸೋರು ಯಾರು? ನಿನ್ನ ತಾಯಿ ಪ್ರೀತಿಗೆ ನನ್ನೇ ಬಲಿ ಕೊಡೋಕೆ ನೋಡ್ದ್ಯಾ? ಹೋಗಲಿ ಬಿಡಿ, ನಿಮಗೇನು ಆಗಿಲ್ವಲ್ಲ, ನಾನು ಬದುಕಿದ್ದೀನಿ. ಈಗ ಶಾಸ್ತ್ರಿಗಳ ದೇಹ ಎಲ್ಲಿದೆ ಅಂತ ನೋಡ್ಬೋದಾ? ಅವಿವೇಕಿ ನೀನು, ಎಡವಟ್ಟು ಮಾಡೋದ್ರಲ್ಲಿ ನಿನ್ನ ಬಿಟ್ಟರೆ ಇಲ್ಲ. ಊರವ್ರು ಹೇಳೋದು ಸರಿಯಾಗೇ ಇದೆ, ಎಡವಟ್ರಾಯ ಅಂತ. ಯಾಕೆ ಸಾಹೇಬ್ರೆ, ಏನಾಯ್ತು? ವಿರೂಪಾಕ್ಷ ಸತ್ತೇ ಇಲ್ಲ, ಇನ್ನೂ ಬದುಕಿದ್ದಾನೆ. ಇನ್ನೂ ಬದುಕಿದಾರಾ? ಆದ್ರೇನಾಯ್ತು? ಬಿಡೋದಿಲ್ಲ, ಚಿಕಿತ್ಸೆ ಮುಗಿಸ್ಕೊ ಬರ್ತೀನಿ, ಶಾಸ್ತ್ರಗಳನ್ನ ಕೊಂದೇ ಕೊಲ್ತೀನಿ. ಯಾರ ಸಹಾಯನೂ ಬೇಡ ನನಗೆ, ಶಾಸ್ತ್ರಗಳ ಜೊತೆಗೆ ನಿಮ್ಮನ್ನು ಕೊಲ್ತೀನಿ ಸಾಹೇಬ್ರೆ. ಕತ್ತೆ ಬಡುವ ಶ್ರೀಚಕ್ರ ಈಗ ಕಳುವಾಗಿದೆ. ಯಾರು ಕದ್ದಿರೋದು ಅಂತ ಜನ ಕೇಳ್ತಿದ್ದಾರೆ. ನಾನು ನಿನ್ನ ಹೆಸರು ಹೇಳಿದ್ದೀನಿ, ಬೇಗ ಹುಷಾರಾಗು. ಎತ್ತು ಹಾಕೊಂಡೋಗಿ ನಿನ್ನ ರುಬ್ತೀನಿ. ನಾನು ಬಿಟ್ಟರು ಊರವ್ರು ನಿನ್ನ ಕಾಯ್ತಿದ್ದಾರೆ ಬಡಿಯೋದಕ್ಕೆ. ಏನು ಸಾಹೇಬ್ರೆ ಇದು? ನಾನು ಯಾಕೆ ಕರಿತೀನಿ ಶ್ರೀಚಕ್ರನ? ಇದನ್ನೆಲ್ಲ ನನ್ನ ತಲೆಗೆ ಯಾಕೆ ಕಟ್ತಿದ್ದೀರಾ? ಮೋಸ ಸಾಹೇಬ್ರೆ ಇದು. ಶ್ರೀಚಕ್ರ ಕಳುವಾಗಿದೆ ಅಂತ ಗೊತ್ತಾಗ್ತಿರೋದೆ ಇವಾಗ ನನಗೆ. ಕೈ ಮುಗಿತೀನಿ ಸಾಹೇಬ್ರೆ, ಹಾಗಲ್ಲ ಅನ್ಬೇಡಿ. ಅನ್ನೋರ ಮೇಲೆ ಆಣೆ, ನಾನು ಹಾಗೆಲ್ಲ ಮಾಡೋನಲ್ಲ. ಇದನ್ನೆಲ್ಲ ಕೇಳಿದ್ರೆ ನನ್ನ ತಾಯಿ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಶ್ರೀಚಕ್ರ ನಾನು ಕದ್ದಿಲ್ಲ ಸಾಹೇಬ್ರೆ, ನಾನು ಕದ್ದಿಲ್ಲ. ದಯವಿಟ್ಟು ನನ್ನ ಮೇಲೆ ಕಳ್ತನದ ಆರೋಪ ಹೊರಿಸ್ಬೇಡಿ. ಜಾಜಿ, ಎಲ್ಲಿ ಹೊರಟೋಗಿದ್ಯಮ್ಮ? ನೀ ಹಿಂಗೆ ಮಾಡಿದ್ರೆ ನಮ್ಗೆ ಆತಂಕ ಆಗೋದಿಲ್ವಾ? ನೀ ಎಲ್ಲಾದ್ರೂ ಹೋಗು, ಆದ್ರೆ ಇಂಥ ಕಡೆ ಇರ್ತೀನಿ ಅಂತ ತಿಳಿಸು. ಲಲಿತಾ, ಈಗ ಬಂದಾಯ್ತಲ್ಲ, ಈ ಚರ್ಚೆನ ಇಲ್ಲೇ ಬಾಗ್ಲಲ್ಲೇ ನಿಂತು ಮಾಡ್ಬೇಕಾ? ನಡಿ, ಒಳಗೆ ಕರ್ಕೊಂಡು ಹೋಗು. ಸತ್ಯಾಗ್ರಹ ಮಾಡ್ತಿದ್ದಾಳಪ್ಪ ಅವಳು. ಅವಳ ಜೊತೆ ವಿಗ್ರಹನೂ ಮನೆ ಒಳಗೆ ಬರ್ಬೇಕಂತೆ, ಇಲ್ದಿದ್ರೆ ಅವಳು ಮನೆ ಒಳಗೆ ಬರಲ್ವಂತೆ. ಏನೋ ಇವಳು ಬಂದ್ಲಲ್ಲ ಅಂತ ಸಂತೋಷ ಪಟ್ರೆ ಏನೋ ಒಂದು ಕ್ಯಾತೆ ತೆಗೆದು ಇಲ್ಲಿ ನಿಂತಿದ್ದಾಳೆ. ವಿಗ್ರಹನ ಹಾಗೆಲ್ಲ ಸಂಪ್ರದಾಯ ಇಲ್ಲದೆ ಒಳಗೆ ತರಬಾರ್ದು ಅಂತ ಹೇಳಿದ್ರೆ ಈಗ ಅರ್ಥನೇ ಆಗ್ತಿಲ್ಲ. ಅಮ್ಮ, ಸಂಪ್ರದಾಯ ಮುಖ್ಯನಾ? ಮಗಳು ಮನೆಗೆ ಕ್ಷೇಮವಾಗಿ ಬರೋದು ಮುಖ್ಯನಾ? ಮಗಳು ಆಟದ ಸಾಮಾನು ತಂದರೆ ಬೇಡ ಅಂತ ಹೇಳೋದಕ್ಕಾಗತ್ತಾ? ಅವಳು ವಿಗ್ರಹ ತಗೊಂಡು ಮನೆ ಒಳಗೆ ಹೋಗ್ಲಿ. ಸುನೀತಾ, ಆರತಿ ತಗೊಂಡು ಬಾ. ನಾವು ನಿನ್ನ ಬಗ್ಗೆ ಏನೇನೋ ಕಲ್ಪನೆಗಳು ಮಾಡ್ಕೊಂಡ್ಬಿಟ್ಟಿದ್ವಿ. ಸದ್ಯ ಎಲ್ಲ ಗಂಡಾಂತರಗಳಿಂದ ಪಾರಾಗಿ ಬಂದಿಯಲ್ಲ, ಆರತಿ ಬೆಳಿಗ್ಗೆ ಒಳಗೆ ಕರ್ಕೊಳ್ಳೋಣ. ಏನಾದ್ರೂ ಮಾಡ್ಕೊಳ್ಳಿ, ಈ ಮನೇಲಿ ಯಾರಿಗೂ ನೇಮ ನಿಷ್ಠೆನೇ ಬೇಕಾಗಿಲ್ಲ. ಈ ಮನೆ ಹಿರಿಕಳಾಗಿ ನನಗೆ ಕಿಂಚಿತ್ತು ಬೆಲೆ ಇಲ್ಲ.